ತುಂಬಾ ದಿವಸದಿಂದ ಕಾವ್ಯ ಅವರ ತಂದೆ ತಾಯಿ ಗಿಲ್ಲಿ ನಟನನ್ನ ಮನೆಗೆ ಕರೀತಾ ಇದ್ದಾರೆ. ಬಟ್ ಗಿಲ್ಲಿ ನಟನಿಗೆ ಸಮಯ ಸಿಕ್ಕಿಲ್ಲ ಅಟೆಂಡ್ ಮಾಡೋಕ್ಕೆ, ಮನೆಗೆ ಹೋಗೋಕ್ಕೆ. ಇಫ್ ಇನ್ ಕೇಸ್ ಫ್ರೀ ಇದ್ದಿದ್ರೆ ಖಂಡಿತವಾಗಿಯೂ ಕೂಡ ಹೋಗಿರೋರು. ಬಟ್ ಅವ್ರಿಗೆ ಇನ್ನೂ ಕೂಡ ಫ್ರೀ ಟೈಮ್ ಮಾಡ್ಕೊಂಡಿಲ್ಲ, ಫ್ರೀ ಆಗೇ ಇಲ್ಲ. ಅವ್ರಿಗೂ ಕೂಡ ತುಂಬಾ ಇಷ್ಟ ಗಿಲ್ಲಿ ನಟನ ಆಟ ಆಗಿರ್ಬೋದು, ಅವರ ಸಿಂಪ್ಲಿಸಿಟಿ ಮತ್ತು ಜನರ ಒಂದು ಕ್ರೇಜ್ ನೋಡಿ ಅವ್ರಿಗೂ ಕೂಡ ನಿಜವಾಗ್ಲೂ ಆಶ್ಚರ್ಯ ಆಗಿದೆ. ಗಿಲ್ಲಿ ನಟನನ್ನು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಾವ್ಯ ಅವರ ತಂದೆ ಬಿಗ್ ಬಾಸ್ ಮನೆಗಡೆ ನಿಂತ ಟೈಮಲ್ಲಿ ಬ್ರೇಸ್ಲೆಟನ್ನು ಕೊಟ್ಟಿರ್ತಾರೆ. ಅದನ್ನು ಇವತ್ತಿಗೂ ಕೂಡ ಹಾಕೊಂಡಿದ್ದಾರೆ ಕೈಲಿ, ಬಲಗೈಲಿ ಗಮನಿಸ್ಬೋದು. ಗಿಲ್ಲಿ ನಟ ಫಂಕ್ಷನ್ಗಳು, ಈವೆಂಟ್ಸ್ಗಳು, ಬೇರೆ ಬೇರೆ ಊರುಗಳಿಗೂ ಕೂಡ ಸುಧಾಡ್ತಿದ್ದಾರೆ. ಪ್ರತಿಯೊಂದು ಊರಿನಲ್ಲೂ ಸಹ ಗಿಲ್ಲಿನ ಬರ್ಮಾಡ್ಕೋಬೇಕು ಅಂತ ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಬಿಸಿ. ಅವರಿಗೆ ತಮ್ಮ ಊರಿಗೆ ಮಳವಳ್ಳಿಗೆ ಹೋಗೋಕ್ಕೆ ಆಗ್ತಾ ಇಲ್ಲ, ಕರೆಕ್ಟಾಗಿ ನಿದ್ದೆ ಸಹ ಮಾಡೋಕ್ಕಾಗ್ತಿಲ್ಲ. ಬೆಳಗ್ಗೆ ಎದ್ಬಿಟ್ರೆ ಕಾರೆತ್ತು ಹೊರಟ್ರೆ ಸೊ ಕಂಪ್ಲೀಟ್ ಫಂಕ್ಷನ್ಗಳು, ಈವೆಂಟ್ಸ್ಗಳು ಬ್ಯಾಕ್ ಟು ಬ್ಯಾಕ್ ಅಟೆಂಡ್ ಮಾಡ್ತಾನೆ ಇರ್ತಾರೆ. ಮತ್ತು ಮುಂಚೆನೂ ಕೂಡ ಬುಕ್ ಆಗಿಬಿಟ್ಟಿರುತ್ತೆ. ಸೊ ಹೀಗಾಗಿ ಕಾವ್ಯ ಅವ್ರಿಗೂ ಕೂಡ ಖುಷಿ ಇದೆ. ಒಂದು 2-3 ಈವೆಂಟ್ಗಳಲ್ಲಿ ಒಟ್ಟಿಗೆ ಕಾವ್ಯ ಮತ್ತು ಗಿಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ ಪ್ರೋಗ್ರಾಮ್ಗಳಲ್ಲೆಲ್ಲ ಅಟೆಂಡ್ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು. ನೋಡೋಣ ಯಾವಾಗ ಗಿಲ್ಲಿ ಅವರು ಕಾವ್ಯ ಅವರ ಮನೆಗೆ ವಿಸಿಟ್ ಮಾಡ್ತಾರೆ. ಜನರು ಕೂಡ ವೆಯ್ಟ್ ಮಾಡ್ತಾರೆ ಅದನ್ನು ನೋಡೋಕ್ಕೆ. ಅದ್ಭುತವಾದಂಥ ಕ್ಷಣವನ್ನು ಮತ್ತು ಊಟವನ್ನು ಸಹ ಮಾಡಲಿದ್ದಾರೆ ಗಿಲ್ಲಿ. ಅದು ಯಾವಾಗ ನೆರವೇರುತ್ತೆ ಕಾದು ನೋಡಬೇಕು. ನಿಮಗೂ ಕೂಡ ಇಷ್ಟನ ಗಿಲ್ಲಿ ಮತ್ತು ಕಾವ್ಯ ಈ ಒಂದು ಜೋಡಿ ಒಟ್ಟಿಗೆ ಸಿನಿಮಾದಲ್ಲಿ ನಡೆಸಬೇಕು ಅಂತ ಕೂಡ ಜನರು ಆಸೆ, ಭಾಳಷ್ಟು ಆಸೆಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಬಟ್ ಅದು ಯಾವುದು ಕೂಡ ಯಾವಾಗ ನೆರವೇರುತ್ತೆ ಗೊತ್ತಿಲ್ಲ. ಗಿಲ್ಲಿ ಒಟ್ಟಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಕೆಲಸಗಳು, ಶೂಟಿಂಗ್ ಮತ್ತು ಈವೆಂಟ್ಸ್, ಫಂಕ್ಷನ್ಸ್ ಅಂತೆಲ್ಲ ಬ್ಯುಸಿಯಾಗಿದ್ದು ಜನರಿಗೆ ಇವರ ಒಂದು ಬೆಳವಣಿಗೆಯನ್ನು ನೋಡಿ ಬಹಳನೇ ಖುಷಿಯಾಗಿದೆ. ಎಲ್ಲರೂ ಕೂಡ ಮನಸ್ಫೂರ್ತಿಯಾಗಿ ವಿಶ್ವಾಸಗಳನ್ನು ತಿಳಿಸ್ತಾ ಇದ್ದಾರೆ.